ಅಮ್ಮ. ಇಲ್ಲಿ ಮಾತಾಡಿ. ಹಾಂ ಸರ್, ನೋಡ್ತೀನಿ. ಏನು ಅನ್ಸುತ್ತೆ ಅದ್ರ ಬಗ್ಗೆ? ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತ್ರಿವಿಕ್ರಮ್ ಗೆದ್ದಿದ್ದರೆ ಅವಾಗ ಅದರಲ್ಲಿ ಏನಂದರೆ ಮೋಸ ಮಾಡಿದ್ದಾರೆ ಅಂತ ಅನ್ಕೋಬೋದಿತ್ತು. ಯಾಕೆಂದರೆ ತ್ರಿವಿಕ್ರಮು ಫಸ್ಟ್ ಮಂಜು ಜೊತೆಲಿ ಆಟ ಆಡ್ದಂಗೆ ಆ ಮಿಡ್ಲಲ್ಲಿ ಆಡಲಿಲ್ಲ. ಸೊ ಎಲ್ಲೋ ಸ್ವಲ್ಪ ಬ್ಯಾಕ್ ಸ್ಟೆಪ್ ತೊಗೊಂಡ್ರು. ಆದರೆ ಹನುಮಂತ ಅವರು ನಾನು ಕಪ್ ಗೆಲ್ಲಬೇಕು ಅಂತ ಹೇಳಿ ಉದ್ದೇಶ ಇಟ್ಕೊಂಡು ಅವ್ರು ಬಂದಿರಲಿಲ್ಲ. ಸೊ ಅವ್ರು ಗೆದ್ದಿದ್ರಿಂದನೇ ಒಳ್ಳೇದಾಯಿತು. ತ್ರಿವಿಕ್ರಮ್ ಗೆದ್ದಿದ್ರೆ ಏನಾಗ್ತಿತ್ತು ಅಂದರೆ ಮಿಡ್ಲಲ್ಲೆಲ್ಲೋ ತುಂಬ ಬ್ಯಾಕ್ ಸ್ಟೆಪ್ ಆಗಿದ್ದರಿಂದ ಅದು ಚೆನ್ನಾಗಿರ್ತಾ ಇರಲಿಲ್ಲ. ನೋಡೋರ್ಗೂ ಅಷ್ಟೇ ಒಂಥರ ಅನಿಸ್ತಿತ್ತು. ಆ್ಯಂಡ್ ಎಂಟರ್ಟೈನ್ಮೆಂಟ್ ಸಹ ನಾನು ತ್ರಿವಿಕ್ರಮ್ ಎಲ್ಲೂ ಕಾಣಿಸ್ಕೊಳ್ಲಿಲ್ಲ. ಹನುಮಂತು ಥರ ಹನುಮಂತು ಆದರೆ ಎಲ್ಲ ಕಡೆನೂ ಕಾಣಿಸ್ಕೊಂಡಿದ್ದಾರೆ, ಇದರಲ್ಲಿ ಇಲ್ಲ ಅನ್ನೋ ಥರ ಇಲ್ಲ. ಟಾಸ್ಕ್ ಬಂದಾಗೂ ಅಷ್ಟೇ ಅವ್ರ ಬೆಸ್ಟ್ನ ಅವ್ರು ಕೊಟ್ಟರು. ಬೇರೆಯವರೆಲ್ಲ ಏನು ಅಂದರೆ ನಾನು ಕಪ್ ಗೆಲ್ಲಬೇಕು, ಕಪ್ಗೋಸ್ಕರನೇ ಬಂದಿದ್ದೀನಿ ಅಂತ ಹೇಳಿದ್ರು. ಆ್ಯಂಡ್ ಇನ್ನೂ ಒಂದು ಅವರು ವಿಂಗ್ಸ್ ಇದನ್ನು ತೊಗೊಂಬಂದು ಹೇಳಿದವಾಗ ಎಲ್ರೂ ಅವ್ರ ಪರ್ಸ್ಪೆಕ್ಟಿವಲ್ಲಿ ಮಾತ್ರ ಥಿಂಕ್ ಮಾಡಿ ಹೇಳಿದ್ರು. ತ್ರಿವಿಕ್ರಮ್ ಅವ್ರು ಹೇಳ್ತಾರೆ ಏನು ನನಗೆ ಇದು ತುಂಬ ಇಂಪಾರ್ಟೆಂಟು, ನಿನ್ನ ರೆಕ್ಕೆ ನನಗೆ ಕೊಡು, ನಾನು ಹಾರಾಡ್ತೀನಿ ಅಂತ. ಮತ್ತು ಭವ್ಯ ಅವ್ರು ಏನು ಹೇಳ್ತಾರೆ ಅಂದರೆ ನಮ್ಮಪ್ಪಗೆ ಏನೋ ಇದು ಮಾಡ್ತಿತ್ತು ಅಂತ. ಅವ್ರ ಪರ್ಸ್ಪೆಕ್ಟಿವ್ ಬರೀ ಪರ್ಸ್ನಲಾಗಿ ಥಿಂಕ್ ಮಾಡೋದ್ರಿಂದ ಅದು ಅವ್ರಿಗೆ ಸಿಕ್ಕಿಲ್ಲ ಅಂತ ಅನಿಸುತ್ತೆ ಸರ್, ಪ್ರೊಬಬಲಿ. ಕರೆಕ್ಟ್. ಅದೇ ಸ್ಪರ್ಧಿಗಳಲ್ಲಿ ಯಾರು ಇಷ್ಟ? ತುಂಬ ಸ್ಪರ್ಧಿಗಳು ಹನುಮಂತು ಬಿಟ್ಟರೆ ವಿಕ್ಕಿ. ತ್ರಿವಿಕ್ರಮ್ ಇಷ್ಟ. ಹಾಂ. ಒಂದು ಪ್ರಾಣಿಗಳಿಗೆ ಹೋಲಿಸ್ಬೇಕು ಅಂದರೆ ಯಾವ ಸ್ಪರ್ಧಿಗಳಿಗೆ ಯಾವ ಪ್ರಾಣಿಗೆ ಹೋಲಿಸ್ತೀರಿ? ಸ್ಪರ್ಧಿಗಳು ಅಂದರೆ ಮಂಜು ಬಂದು ಹೆಂಗಂದ್ರೆ ಹಂಗೆ ಆ ಥರ ತಿರುಗಿಬಿಡ್ತಾರೆ. ಸೊ ಅವರು ಉಸಿರುವಳ್ಳಿ ಯಾವ ಟೈಮಿಗೆ ಯಾವ ಥರ ಬೇಕೋ ಆ ಥರ ಇದು ಮಾಡ್ತಾರೆ. ಯಾಕೆ ಅಂದರೆ ಗೌತಮಿ ಅವ್ರ ಜೊತೆ ಇದ್ದಾಗ ಅವರು ಎಷ್ಟೇ ಏನೇ ಗೌತಮಿ ಅವ್ರು ಹೇಳಿದ್ರು ಸೈಲೆಂಟಾಗಿರ್ತಾಯಿದ್ರು. ಅದೇ ಮಾತನ್ನ ಬೇರೆ ಮೋಕ್ಷಿತ ಆಗಲಿ ಅಥವಾ ಭವ್ಯ ಅವ್ರು ಏನಾದರೂ ಮಾತಾಡಬೇಕಾದ್ರೆ ಎಷ್ಟು ಜೋರಾಗಿ ಮಾತಾಡ್ತಿದ್ರು. ಸೊ ಎಲ್ಲಿಗೆ ಯಾವ ಥರ ಬೇಕೋ ಆ ಥರ ಚೇಂಜ್ ಆಗ್ತಾರೆ. ಆ್ಯಂಡ್ ತ್ರಿವಿಕ್ರಮ್ ಹೇಳಿದ ಮಾತನ್ನ ತೊಗೊಂಬಂದು ಮೋಕ್ಷಿತಾಗೆ ಅದನ್ನು ಚಾಡಿ ಹೇಳಿದ್ರು. ಅದನ್ನು ತುಂಬ ಮಾಡಿದ್ರು ಅವರು. ಸೊ ಅದರಿಂದ ಉಸಿರುವಳ್ಳಿ ಆಗ್ಬೋದು ಅವರು. ತ್ರಿವಿಕ್ರಮ್ ಬಂದು ಲೈಕ್ ಪಿಕಾಕ್ ಥರ ಎಲ್ಲರೂ ಮುಂದೆನೂ ಚೆನ್ನಾಗಿರ್ತಾರೆ. ಆದರೆ ಒಳಗಡೆ ಮಾತ್ರ ಒಂಥರ ಏನು ಹೇಳ್ತಾರೆ ಅಂದರೆ ಡರ್ಟಿ ಇರುತ್ತೆ ಒಳಗಡೆ, ಆ ಥರ ಥಿಂಕ್ ಮಾಡ್ತಿದ್ರು. ಆ್ಯಂಡ್ ತುಂಬ ಬ್ರೈನ್ ರಿಲೇಟೆಡ್ ಥಿಂಗ್ಸ್ನ ತುಂಬ ಯೂಸ್ ಮಾಡ್ತಾಯಿದ್ರು. ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ತುಂಬ ಮಾಸ್ಟರ್ ಮೈಂಡ್ ಆಗಿ ಆಡಿದ್ರು ಗೇಮ್ನ. ರಂಜಿತ್ ಪಾಪ ಮುಂಚೆನೇ ಹೋಗ್ಬಿಟ್ರು ಜಗಳ ಮಾಡಿಕೊಂಡು. ಅದು ರಜತ್ ಅವ್ರು ಬಂದು ಚೆನ್ನಾಗಿ ಆಡಿದ್ರು ಅವರು. ಆ್ಯಂಡ್ ರಜತ್ ಬಂದು ತುಂಬ ಮಾತಾಡ್ತಾರೆ. ಲೈಕ್ ಅವರು ಒಂಥರ ಲಯನ್ ಥರ ಇದ್ದರು, ಯಾರಿಗೂ ಹೆದರ್ತಾ ಇರಲಿಲ್ಲ. ನನ್ನ ಆಟ ನಾನು ಆಡ್ತೀನಿ, ನಿಮ್ಮ ಆಟ ನೀವು ಆಡಿ ಅಂತ ಡೈರೆಕ್ಟಾಗಿ ಖಡಕ್ಕಾಗೇ ಉತ್ತರ ಕೊಡ್ತಿದ್ರು. ಮೋಕ್ಷಿತ ಅವ್ರು ತುಂಬ ಸೈಲೆಂಟ್. ಭವ್ಯ ಗೌಡ ಬರೀ ವಟ ಅಂತಾರೆ. ಸೊ ಯಾವುದು ಕೋಳಿ ಬರೀ ಕೂಗುತ್ತೆ ಅಷ್ಟೇ, ಬೇರೆ ಏನಕ್ಕೂ ಯೂಸ್ ಆಗಲ್ಲ ಅದು. ಅಲ್ಲ, ಇದು ಬಿಗ್ ಬಾಸು ಜನರ ಒಟ್ಟಿಗೆ ಒಂದು ಬೆಲೆ ಸಿಕ್ತು ಅಂತ ಅನ್ಸುತ್ತಾ ನಿಮಗೆಲ್ಲ? ಹೌದು, ಖಂಡಿತವಾಗ್ಲೂ. ಯಾಕೆ ಅಂದರೆ ಇವಾಗ ಎಲ್ಲರೂ ಜನ ಇಷ್ಟಪಟ್ಟಿದ್ದವರೇ ಗೆದ್ದಿರೋದು ಅಲ್ವಾ. ಜನ ಎಷ್ಟು ಇಷ್ಟಪಡ್ತಾರೋ, ಎಷ್ಟು ಯಾವ ಥರ ಇರ್ತಾರೋ ಆ ಥರನೇ ವೋಟ್ ಮಾಡಿದ್ದಾರೆ. ಮುಂಚೆ ಸೀಸನ್ ಹಂಗೆ ಆಗಿರಲಿಲ್ಲ ಅಲ್ಲ? ಇಲ್ಲ ಅದೆಲ್ಲನೂ ಸುಮ್ಮನೆ ಅಷ್ಟೊಂದೆಲ್ಲ ಏನೂ ಇದಿರಲಿಲ್ಲ. ಬಟ್ ಈ ಸೀಸನ್ ತುಂಬ ಚೆನ್ನಾಗಿತ್ತು. ನೀವು ಹನುಮಂತಗೋಸ್ಕರ ಬಿಗ್ ಬಾಸ್ ನೋಡ್ತಿದ್ರಾ? ಇಲ್ಲ, ವಿಕ್ಕಿಗೋಸ್ಕರ ನೋಡ್ತಾ ಇದ್ವಿ. ಬಟ್ ಗೆಲ್ಲಬೇಕು ಅಂತ ಇಷ್ಟ ಇತ್ತು ವಿಕ್ಕಿ ಅವರು. ಬಟ್ ಏನು ಅಂದರೆ ಅವರು ಒಂದು ಸೈಡಲ್ಲಿ ಒಂದು ಕಾರ್ನರ್ ಆಗಿಬಿಟ್ರು. ಮಂಜು ಅವರು ಸಹ ಅವರು ಗೆಲ್ಬೋದಾಗಿತ್ತು, ಆದರೆ ಅವರೂ ಒಂದು ಕಾರ್ನರ್ ಆಗಿಬಿಟ್ರು. ಅವ್ರ ಗೇಮಲ್ಲಿ ಅವ್ರು ಫಸ್ಟ್ ಏನು ಹೇಳಿದ್ರು ಅಂದರೆ ಜನ ನೋಡ್ತಾ ಇದ್ದಾರೆ, ಎಲ್ಲರ ಪರ್ಸ್ಪೆಕ್ಟಿವ್ ಬಂದು ಜನ ನೋಡ್ತಾ ಇದ್ದಾರೆ ಅಂತ. ಆದರೆ ಜನಕ್ಕೋಸ್ಕರ ಅವ್ರು ಆಟ ಆಡಲಿಲ್ವಲ್ಲ, ಅವ್ರಿಗೋಸ್ಕರ ಮಾತ್ರ ಅವ್ರು ಆಟ ಆಡಿದ್ರು. ಸೊ ಅದರಿಂದ ಹನುಮಂತ ಗೆದ್ದ. ಸಿಂಪ್ಲಿಸಿಟಿನೇ ಹನುಮಂತಗೆ ವಿನ್ ಮಾಡ್ತು ಅನ್ಸುತ್ತಾ? ಹೌದು, ಅವ್ರ ಮುಗ್ಧತೆನೇ ವಿನ್ ಮಾಡಿದೆ. ಯಾಕೆ ಅಂದರೆ ಅವ್ರು ಎಲ್ಲೂ ಅಷ್ಟೇ, ಸುದೀಪ್ ಸರು ಸಹ ಅವರಿಗೆ ಕ್ಲಾತ್ಸ್ನೆಲ್ಲ ಗಿಫ್ಟ್ ಮಾಡಿದ್ರು, ನೀವು ಹಾಕ್ಕೊಳ್ಳಿ ಅಂತ. ಬಟ್ ಅವರು ಅದಕ್ಕೆ ಮಾತ್ರ ಬಂದು ಹಾಕೊಂಡ್ರು. ಲಾಸ್ಟಲ್ಲೂ ಅಷ್ಟೇ ಎಲ್ಲರೂ ತುಂಬ ಆಡಂಬರವಾಗಿ ಎಲ್ಲ ಬಟ್ಟೆ ಎಲ್ಲ ಹಾಕೊಂಡ್ಬಂದಿದ್ರು. ಕೊಡ್ಬೋದಿತ್ತಲ್ವಾ ಹನುಮಂತಗೆ ಒಂದು ಜೊತೆ ಬಟ್ಟೆನ? ಆದರೆ ಅವ್ರಿಗೆ ಅದು ಇಷ್ಟ ಇರಲಿಲ್ವಲ್ಲ. ಇವತ್ತು ಒಂದು ದಿನಕ್ಕೆ ಹಾಕೊಳ್ಳಪ್ಪ ಅಂದಿದ್ರೆ ಬಿಗ್ ಬಾಸ್ ಆರ್ಡರ್ ಮಾಡಿದರೆ, ಸುದೀಪ್ ಆರ್ಡರ್ ಮಾಡಿದ್ರೆ ಹಾಕೋತಿರ್ಲಿಲ್ವಾ? ಮಿಡ್ಲಲ್ಲೆಲ್ಲ ಹಾಕೊಂಡಿದ್ದಾರಲ್ಲ ಅವರು. ಸುದೀಪ್ ಅವರು ಆರ್ಡರ್ ಮಾಡಿ ಜನ ಎಲ್ಲ ನೋಡಿ ಖುಷಿ ಆಗ್ತಿತ್ತಲ್ಲ. ಅವ್ರನ್ನ ಗೆಲ್ಸಿದ್ದೆ ಅವ್ರ ಮುಗ್ಧತೆ ಅಲ್ವಾ. ಸೊ ಅವ್ರ ಸಿಂಪ್ಲಿಸಿಟಿ ಏನಿದೆ ಅದ್ರ ಬಗ್ಗೆನೇ ಅಲ್ವಾ ಅವ್ರು ಇದು ಮಾಡಬೇಕಿತ್ತು. ಇವಾಗ ಇವರೆಲ್ಲರೂ ಕಂಪಲ್ಸರಿ ಇವರು ಮಿಡ್ಲಲ್ಲೂ ಹಾಕ್ತಾರೆ ಶೂಟಿಂಗ್ಸ್ಗೆ, ಅದಕ್ಕೆಲ್ಲ ಅವ್ರಿಗೆ ಇಷ್ಟ ಆಗಿರಲ್ವಲ್ಲ, ಅದಕ್ಕೆ ಮೇ ಬಿ ಹಾಕೊಂಡಿಲ್ಲ ಅನಿಸುತ್ತೆ.